ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಅತ್ತೆ ಸೊಸೆ ಸಂಬಂಧದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾವುದೇ ಒಂದು ಸಂಬಂಧವು ಕರ್ಮ ಬಂಧನದಿಂದ ನಿರ್ಮಾಣವಾಗುತ್ತೆ. ಈ ಜನ್ಮದಲ್ಲಿ ನಾವು ಯಾವುದೇ ಒಂದು ಸಂಬಂಧದೊಂದಿಗೆ ನಮ್ಮ ಜೀವನ ಸೇರಿಕೊಳ್ಬೇಕಂದ್ರೆ ಕರ್ಮ ಬಂಧನದಿಂದಲೇ ಈ ಜೀವನವು ನಿರ್ಮಾಣ ಆಗುತ್ತೆ. ಪತಿ ಮತ್ತು ಪತ್ನಿ ಋಣಾನುಬಂಧದಂತೆ ಹೇಗೆ ಸಿಗ್ತಾರೋ ಹಾಗೆಯೇ ಋಣಾನುಬಂಧದಂತೆಯೇ ನಿಮಗೆ ಅತ್ತೆಯು ಅಥವಾ ಸೊಸೆಯು ಸಿಗುತ್ತಾರೆ. ಇದರಂತೆ ನಿಮ್ಮ ಜೀವನ ಸೇರಿಕೊಂಡಿರುತ್ತೆ. ಒಂದು ಕುಟುಂಬದಲ್ಲಿ ಒಂದು ಕುಟುಂಬ ಸುಂದರವಾಗಿ ನೆಮ್ಮದಿಯಿಂದ ಇರಬೇಕಾದ್ರೆ ಅತ್ತೆ ಮತ್ತು ಸೊಸೆಯ ಸಂಬಂಧಗಳು ಬಹಳ ಮುಖ್ಯವಾಗಿ ಹೊಂದಾಣಿಕೆ ಮಾಡಿಕೊಂಡು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಅವರು ಜೀವನವನ್ನು ಮಾಡುವಂತಿರಬೇಕು. ಇಲ್ಲವಾದಲ್ಲಿ ಆ ಕುಟುಂಬದಲ್ಲಿ ನೆಮ್ಮದಿ ಇರಲು ಸಾಧ್ಯವೇ ಇಲ್ಲ. ಬಹುತೇಕ ಕುಟುಂಬಗಳಲ್ಲಿ ನಾವು ನೋಡ್ಬೋದು, ಇಂದಿನ ಒಂದು ಕಾಲದಲ್ಲಿ ಬಹಳ ಕಡಿಮೆ ಕುಟುಂಬದಲ್ಲಿ ಯಾವ ಕುಟುಂಬದಲ್ಲಿ ಅತ್ತೆ ಸೊಸೆ ಚೆನ್ನಾಗಿದ್ದಾರೆ ಅನ್ನೋದನ್ನು ಹುಡುಕಾಟ ಮಾಡಬೇಕಾಗಿದೆ. ಮತ್ತು ಒಂದು ಕುಟುಂಬದಲ್ಲಿ ಪತಿ ಮತ್ತು ಪತ್ನಿಯ ಸಂಬಂಧ ಯಾವ ಕುಟುಂಬದಲ್ಲಿ ಚೆನ್ನಾಗಿದೆ ಅನ್ನೋದನ್ನು ನಾವು ಹುಡುಕಾಟ ಮಾಡಬೇಕಾಗಿದೆ. ಇದರಂತೆ ಪತಿ ಪತ್ನಿಯ ಸಂಬಂಧದಂತೆ ಇಲ್ಲಿ ಅತ್ತೆ ಮತ್ತು ಸೊಸೆಯ ಸಂಬಂಧವು ಬಹಳ ಮುಖ್ಯವಾಗಿ ಹೊಂದಿಕೊಂಡು ಹೋಗುವಂತೆ ಇರಬೇಕಾಗತ್ತೆ. ಅದಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪತಿ ಮತ್ತು ಪತ್ನಿ ಅಂದರೆ ವಿವಾಹ ಸಂಬಂಧದಲ್ಲಿ ಹುಡುಗ ಮತ್ತು ಹುಡುಗಿಯ ಪರಸ್ಪರ ಜಾತಕಗಳನ್ನು ನಾವು ಹೇಗೆ ಹೊಂದಾಣಿಕೆಯನ್ನು ಮಾಡ್ತೇವೆಯೋ ಅದೇ ರೀತಿ ಅತ್ತೆ ಮತ್ತು ಸೊಸೆಯ ಜಾತಕವು ಹೊಂದಿಕೊಳ್ಳುತ್ತಾ ಅನ್ನೋದು ಬಹಳ ಮುಖ್ಯವಾಗಿ ಪರಿಶೀಲನೆಯನ್ನು ಮಾಡಬೇಕಾಗಿದೆ. ಈಗಿನ ಒಂದು ಕಾಲಕ್ಕೆ ಇದರ ಅಗತ್ಯವು ಬಹಳ ಮುಖ್ಯವಾಗಿದೆ. ಏಕೆಂದರೆ ಈಗಿನ ಕಾಲದಲ್ಲಿ ಸ್ತ್ರೀಯು ಎಲ್ಲದರಲ್ಲಿಯೂ ಮುಂದುವರೆದಿದ್ದಾಳೆ. ಉದ್ಯೋಗದಲ್ಲಾಗ್ಬೋದು, ಬುದ್ಧಿ ಜ್ಞಾನದಲ್ಲಿ ಆಗ್ಬೋದು, ತನ್ನನ್ನು ತಾನು ರೂಪಿಸಿಕೊಳ್ಳುವುದರಲ್ಲಾಗ್ಬೋದು, ಎಲ್ಲದರಲ್ಲಿಯೂ ಮುಂದೆ ಇರುವಾಗ ನಾವು ಈ ಹೊಂದಾಣಿಕೆಯನ್ನು ಬಹಳ ಮುಖ್ಯವಾಗಿ ನೋಡಬೇಕಾಗುತ್ತೆ. ಆದರೆ ಬಹಳ ಕುಟುಂಬಗಳಲ್ಲಿ ಏನಾಗುತ್ತೆ ಅಂದರೆ ಅತ್ತೆ ಸೊಸೆ ಸಂಬಂಧದಲ್ಲಿ ಇಂಥ ಒಂದು ವಿಷಯಕ್ಕೆ ಯಾರೂ ಇದರ ಚಿಂತನೆಯನ್ನು ಮಾಡೋದಿಲ್ಲ. ಇವರ ಹೊಂದಾಣಿಕೆಯನ್ನು ಜಾತಕದಲ್ಲಿ ಪರಿಶೀಲನೆಯನ್ನು ಮಾಡುವುದೇ ಇಲ್ಲ. ಆದರೆ ಬುದ್ಧಿವಂತ ಮತ್ತು ಪ್ರಜ್ಞಾವಂತ ಜ್ಯೋತಿಷಿಯು ಒಂದು ವಿವಾಹಕ್ಕೆ ಸಂಬಂಧವನ್ನು ಹೊಂದಾಣಿಕೆ ಮಾಡುವಾಗ ಅತ್ತೆ ಸೊಸೆಯ ಒಂದು ಸಂಬಂಧದ ಬಗ್ಗೆಯೂ ಒಂದಿಷ್ಟು ಒಂದು ಪ್ರಜ್ಞೆಯಿಂದ ಕೇಳಿ ಕೆಲವು ಮಾಹಿತಿಗಳನ್ನು ಕೊಡುವುದನ್ನು ನಾವು ನೋಡಿರಬಹುದು. ಈ ಒಂದು ವಿಷಯದಲ್ಲಿ ನಾನು ಹಾಗೆ ಮಾಡ್ತೇನೆ. ಆದರೆ ಬಹುತೇಕ ಕುಟುಂಬಗಳಲ್ಲಿ ಏನಾಗುತ್ತೆ ಅಂದರೆ ಅತ್ತೆಯ ಒಂದು ಬರ್ತ್ ಡೀಟೇಲ್ಸ್ ಏನಿರುತ್ತೆ ಅದು ಬಹುತೇಕ ಕುಟುಂಬಗಳಲ್ಲಿ ಇರುವುದಿಲ್ಲ. ಇಲ್ಲಿ ಅದು ಸಮಸ್ಯೆ ಆಗುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ನಾವು ಅತ್ತೆಗೂ ಸೊಸೆಗೂ ಹೊಂದಾಣಿಕೆ ಹೇಗೆ ಮಾಡುವುದು ಅದು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಅವರ ಒಂದು ವಯಸ್ಸಿಗೂ ಇವರ ವಯಸ್ಸಿಗೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಹಿಂದಿನ ಕಾಲದಲ್ಲಿ ಎಲ್ಲರೂ ವಿದ್ಯೆಯಲ್ಲಾಗ್ಬೋದು, ಒಂದು ಬರವಣಿಗೆಯಲ್ಲಾಗ್ಬೋದು, ಎಲ್ಲದರಲ್ಲೂ ಪ್ರಜ್ಞಾವಂತರು ಇರಲಿಲ್ಲ. ಅಂದರೆ ಅವರಿಗೆ ಅವರ ಬುದ್ಧಿ ಪ್ರಜ್ಞೆಯು ನಿತ್ಯ ಜೀವನಗಳಲ್ಲಿ ಇದ್ದಿತ್ತು. ಆದರೆ ಅವರ ವಿದ್ಯಾಭ್ಯಾಸದಲ್ಲಿ ಇರಲಿಲ್ಲ. ಹೀಗಾಗಿ ಇಂಥದ್ದರ ಕೊರತೆಯನ್ನು ಸಮಾಜದಲ್ಲಿ ನಾವು ಅಲ್ಲಲ್ಲಿ ನೋಡ್ಬೋದು. ಹಾಗಾಗಿ ಬಹಳ ಕುಟುಂಬಗಳಲ್ಲಿ ಅತ್ತೆ ಸೊಸೆಯ ಸಂಬಂಧವು ಸರಿ ಇರೋದಿಲ್ಲ. ಮುಖ್ಯವಾಗಿ ನೀವು ಈಗಿನ ಕಾಲದವರಾಗಿದ್ದರೆ ನಿಮ್ಮ ಕುಟುಂಬದಲ್ಲಿ ಇಂತೆಲ್ಲ ಡೀಟೇಲ್ಸ್ ಇದ್ದರೆ ನೀವು ಯುವಕರಾಗ್ಬೋದು ಅಥವಾ ಯಾವುದೇ ಸ್ತ್ರೀಯರಾಗ್ಬೋದು, ನೀವು ವಿವಾಹ ಆಗುವಂತಹ ಕುಟುಂಬದಲ್ಲಿ ನಿಮಗೆ ಅತ್ತೆಯೊಂದಿಗೆ ಹೊಂದಾಣಿಕೆ ಆಗುವುದಿಲ್ಲ ಅನ್ನೋದನ್ನು ಪರಿಶೀಲನೆ ಮಾಡಿಕೊಂಡು ವಿವಾಹ ಆಗಿ. ಬಹುತೇಕ ಕುಟುಂಬಗಳಲ್ಲಿ ಏನಾಗ್ತಾ ಇದೆ ಅಂದರೆ ಅತ್ತೆ ಮನೆಗೆ ಹೋದ ಒಂದು ಸ್ತ್ರೀಯು ಅಂದರೆ ವಿವಾಹ ಆಗುವಾಗ ಅರೇಂಜ್ ಮ್ಯಾರೇಜಲ್ಲಿ ಏನಾಗುತ್ತೆ ಅಂದರೆ
ಆ, ನಂಬಿಸಿ ಹೋಗ್ತಾರೆ. ಅತ್ತೆ ನಿಮ್ಮನ್ನು ನಾನು ನೋಡ್ಕೊಳ್ತೇನೆ, ಹಾಗೆ ನೋಡ್ಕೊಳ್ತೇನೆ, ಹೀಗೆ ನೋಡ್ಕೊಳ್ತೇನೆ, ಹೀಗೆ ಸಂಸಾರ ಮಾಡ್ತೇನೆ, ಹಾಗೆ ಸಂಸಾರ ಮಾಡ್ತೇನೆ, ಇಂತೆಲ್ಲ ಕೆಲಸ ಕಾರ್ಯಗಳು ನನಗೆ ಬರುತ್ತೆ, ಈ ರೀತಿ ನಂಬಿಕೆಯನ್ನು ನಂಬಿಸಿ ಅವರು ಹೋಗ್ತಾರೆ. ಭರವಸೆಯಿಂದ ನಂಬಿಕೆಯಿಂದ ವಿವಾಹ ಅನ್ನೋದು ನಡೆಯುತ್ತೆ. ಆದರೆ ಆ ನಂತರದಲ್ಲಿ ಸೊಸೆಯು ಬದಲಾವಣೆ ಆಗಿಬಿಡ್ತಾರೆ, ಅಂದರೆ ಬದಲಾಗಿ ಬಿಡ್ತಾರೆ. ಅತ್ತೆಗೆ ರಿವರ್ಸ್ ಆಗುವಂಥದ್ದನ್ನು ನಾವು ನೋಡ್ಬೋದು. ಅಂದರೆ ಯಾವ ಅತ್ತೆಯನ್ನು ನೀವು ನಂಬಿಸಿ ಆ ಕುಟುಂಬಕ್ಕೆ ಎಂಟ್ರಿ ಆಗ್ತೀರಾ, ಆದರೆ ನೀವೇಕೆ ಬದಲಾಗ್ತೀರಾ, ನಿಮ್ಮ ಕರ್ತವ್ಯ ಏನು, ನೀವು ಯಾವ ಒಂದು ನಂಬಿಕೆಯನ್ನು ಅವರಿಗೆ ನಂಬಿಕೆ ಬರುವಂತೆ ನೀವು ಮಾತಾಡಿ, ನೀವು ನಿಮ್ಮ ಒಂದು ವ್ಯಕ್ತಿತ್ವವನ್ನು ಯಾವ ರೀತಿ ರೂಪಿಸ್ಕೊಳ್ಬೇಕು, ನಾನು ಹೀಗಿದ್ದೀನಿ ಹಾಗಿದ್ದೀನಿ ಅದರಂತೆ ನೀವು ಹೋದ ನಂತರ ನೀವು ಆ ಕುಟುಂಬಕ್ಕೆ ಮೋಸವನ್ನು ಮಾಡುವುದು ಸರಿಯಲ್ಲ. ಬಹುತೇಕ ಕುಟುಂಬಗಳಲ್ಲಿ ನಾವು ನೋಡ್ಬೋದು, ಆ ಅತ್ತೆದೀರು ಬಂದು ಹೇಳ್ತಾರೆ, ನಮಗೆ ಈ ರೀತಿ ಹೇಳಿದ್ರು, ಆ ರೀತಿ ಹೇಳಿದರು, ಅದಕ್ಕೆ ವಿವಾಹವನ್ನು ಮಾಡಿಕೊಂಡೆವು ಅನ್ನೋದನ್ನು ತಿಳಿಸ್ತಾರೆ. ನಮಗೆ ಏನೋ ಒಂದು ರೀತಿ ಅವರನ್ನು ನೋಡಿ ಇವರು ಒಳ್ಳೆಯವರು ಇರಬೇಕು, ಇವರು ಚೆನ್ನಾಗಿ ನೋಡ್ಕೋತಾರೆ, ಈ ರೀತಿ ಅಂದುಕೊಂಡು ನಾವು ವಿವಾಹ ಮಾಡಿಕೊಂಡ್ವಿ, ಆದರೆ ಬಂದ ನಂತರ ಹೀಗಾಗಿದೆ ಅನ್ನೋದನ್ನು ತಿಳಿಸ್ತಾರೆ. ನೀವು ಯಾವುದೇ ಒಬ್ಬ ಸ್ತ್ರೀಯು ವಿವಾಹ ಆಗಬೇಕಾದ್ರೆ ಆ ಕುಟುಂಬದಲ್ಲಿ ಅತ್ತೆ ಇದ್ದಾರಾ, ಅಥವಾ ನಿಮ್ಮ ಪತಿಯ ಒಂದು ಅಕ್ಕ ತಂಗಿದಿರು ಅಥವಾ ಅಣ್ಣ ತಮ್ಮಂದಿರು, ಈ ರೀತಿ ಎಲ್ಲರನ್ನ ಗಮನಿಸಿಯೇ ನೀವು ಹೋಗಬೇಕಾಗತ್ತೆ. ಇಲ್ಲವಾದಲ್ಲಿ ನಿಮಗೆ ನೋಡಿ ಆ ರೀತಿ ನೀವು ಒಂದು ನಿಮ್ಮ ಪ್ರಜ್ಞೆಯಿಂದ ನೀವು ಆ ಕುಟುಂಬದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ನೀವು ಚಿಂತನೆ ಮಾಡಿ ನೀವು ಹೋಗಬೇಕಾಗತ್ತೆ. ಇಲ್ಲವಾದಲ್ಲಿ ಬಹಳಷ್ಟು ಸಮಸ್ಯೆಗಳು ಆಗುವುದು ಇದೆ. ನಿಮ್ಮ ಈ ಒಂದು ಕರ್ಮಫಲಗಳನ್ನು ನೀವೇ ಅನುಭವಿಸಬೇಕಾಗತ್ತೆ. ಅತ್ತೆ ಮತ್ತು ಸೊಸೆಯು ಬಹಳಷ್ಟು ವಿರುದ್ಧ ದಿಕ್ಕಿನಲ್ಲಿ ಶತ್ರುಗಳಂತೆ ಒಂದು ಕುಟುಂಬದಲ್ಲಿ ವರ್ಷವಾದರೂ ಮಾತನಾಡದೇ ಇರುವುದು, ವರ್ಷವಾದರೂ ಹಠವನ್ನು ಸಾಧಿಸುವುದು, ಪರಸ್ಪರ ಶತ್ರುಗಳಂತೆ ಅಂದರೆ ಇರೋದನ್ನು ನಾವು ನೋಡ್ಬೋದು. ಕೆಲವು ಸಂದರ್ಭಗಳಲ್ಲಿ ಅತ್ತೆಯವರನ್ನು ಮನೆಗೆ ಸೇರಿಸದೇ ಇರುವಂತಹ ಸೊಸೆಯರನ್ನು ತುಂಬ ಕುಟುಂಬಗಳಲ್ಲಿ ನಾವು ನೋಡ್ಬೋದು. ಈ ಥರ ಸಮಸ್ಯೆಗಳು ನನಗೆ ಬರುತ್ತೆ. 5 ಮಕ್ಕಳಿದ್ದಾರೆಮ್ಮ, ಆದರೆ ನಾನು ಒಬ್ಬಳೇ ಇದ್ದೇನೆ, 6 ಮಕ್ಕಳಿದ್ದಾರೆ, ನಾನು ಒಬ್ಬಳೇ ಇದ್ದೇನೆ. ನೋಡಿ, ನಿಮ್ಮ ಪತಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದು ಮತ್ತು ನಿಮ್ಮ ಪತಿಯನ್ನು ಸಾಕಿರುವಂಥದ್ದು, ಬೆಳೆಸಿರುವಂಥದ್ದು ಎಲ್ಲವೂ ಅತ್ತೆಯೇ. ಆದರೆ ಮಕ್ಕಳು ಬೆಳೆದು ದೊಡ್ಡವರಾಗಿ ವಿದ್ಯಾವಂತರಾಗಿ ಒಳ್ಳೆಯ ಉದ್ಯೋಗಸ್ಥರಾದ ಮೇಲೆ ಆ ದೇಶ ಈ ದೇಶಗಳಿಗೆ ಹೋಗ್ತಾರೆ. ಆದರೆ ತಾಯಿಯಾದವರು ಇಲ್ಲಿ ಒಬ್ಬರೇ ಇರುವುದನ್ನು ನಾನು ಬಹಳ ಕುಟುಂಬಗಳಲ್ಲಿ ನಾನು ತುಮಕೂರಿನಲ್ಲೂ ನೋಡ್ತಾ ಇದ್ದೇನೆ. ಮತ್ತು ಈ ಹೊಂದಾಣಿಕೆಯ ಸಮಸ್ಯೆಯಿಂದ ಅತ್ತೆ ಆದವರನ್ನು ಇನ್ನೊಂದು ಮನೆ ಮಾಡಿ ಇಡುವುದನ್ನು ನಾನು ನೋಡಿದ್ದೇನೆ. ಇಂಥ ವಿಷಯಗಳಲ್ಲಿ ನಾನು ಇದನ್ನು ಸರಿಪಡಿಸಲು ಮುಂದಾದಾಗ ಕೆಲವು ಕುಟುಂಬಗಳಿಂದ ನನಗೆ ವಿರೋಧವೂ ಮತ್ತು ಶತ್ರುತ್ವವೂ ಉಂಟಾಗಿದೆ. ನೋಡಿ, ಇಂತೆಲ್ಲ ಸಂಬಂಧಗಳಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಅಂದರೆ ಈ ಕಾಲದಲ್ಲಿ ಮಕ್ಕಳನ್ನು ಬೆಳೆಸುವಾಗ, ಒಬ್ಬ ಸ್ತ್ರೀಯನ್ನು ಬೆಳೆಸುವಾಗ ಅವರ ತಂದೆ ತಾಯಿ ಯಾವ ಸಂಸ್ಕಾರವನ್ನು ನೀಡ್ತಾ ಇದ್ದಾರೆ, ಸಂಸ್ಕಾರವೇ ಇಲ್ಲದೆ ಒಂದು ಕುಟುಂಬಕ್ಕೆ ಸಂಸ್ಕಾರವೇ ಕೊಡದೆ ಮಕ್ಕಳನ್ನು ವಿವಾಹ ಮಾಡಿಕೊಡ್ತಾರೆ. ಆ ಮಗಳು 3 ತಿಂಗಳು ಆ ಮನೆಯಲ್ಲಿ ಬದುಕೋದಿಲ್ಲ, ಮತ್ತೆ ಬಂದು ತಂದೆ ತಾಯಿ ಮನೆಯಲ್ಲಿ ಇರುವಂತಹ ತುಂಬ ಕುಟುಂಬಗಳನ್ನು ನಾವು, ತುಂಬ ಸ್ತ್ರೀಯರನ್ನು ನಾವು ನೋಡ್ಬೋದು. ಅಂದರೆ ನಾನು ಏನು ಹೇಳ್ತೇನೆ ಸ್ತ್ರೀಯರಿಗೆ ಅಂದರೆ, ಹೊಂದಿಕೊಂಡು ಬಾಳಲು ಆಗದೆ ಇರುವವರು ನೀವು. ಅಂದರೆ ನೀವು ಜೀವನವನ್ನು ಮಾಡೋದಕ್ಕೆ ನೀವು ಎಲ್ಲಿಯಾದರೂ ನಿಮಗೆ ಅದು ಸರಿ ಆಗೋದೇ ಇಲ್ಲ. ನೋಡಿ, ಯಾವ ಮನುಷ್ಯ ಹೊಂದಿಕೊಂಡು ಜೀವನವನ್ನು ಮಾಡೋದಿಲ್ವೋ ಆ ಮನುಷ್ಯ ಎಲ್ಲಿ ಹೋದರೂ ಅವರು ನೆಮ್ಮದಿಯಿಂದ ಇರಲು ಸಾಧ್ಯವೇ ಇಲ್ಲ. ಈ ಒಂದು ವಿಷಯಗಳನ್ನು ನಾವು ಜಾತಕದಲ್ಲಿ ತಿಳಿಬೋದು. ಇದಕ್ಕೆ ವ್ಯಕ್ತಿತ್ವ ದೋಷವೂ ಆಗಿರುತ್ತೆ. ತುಂಬ ಸಂದರ್ಭಗಳಲ್ಲಿ ಸಿಂಹ ಲಗ್ನದವರು ಯಾರಿಗೂ ಹೊಂದಿಕೊಳ್ಳುವುದಿಲ್ಲ. ಮಕ್ಕಳಿಗೂ ಪತಿಗೂ ಮತ್ತು ಅವರ ಒಂದು ಅತ್ತೆ ಮಾವ ಯಾರೇ ಇದ್ದರೂ ಅವರಿಗೆ ಹೊಂದಿಕೊಳ್ಳುವುದು ಸ್ವಲ್ಪ ಕಷ್ಟವಾಗುತ್ತೆ. ಇದು ವ್ಯಕ್ತಿತ್ವದ
ದೋಷ ಆಗಿರುತ್ತೆ. ಅದೇ ರೀತಿ ವೃಶ್ಚಿಕ ಲಗ್ನದವರಾಗ್ಬೋದು ಮತ್ತು ಮೇಷ ಲಗ್ನದವರಾಗ್ಬೋದು, ಇವರು ಹೊಂದಿಕೊಳ್ತಾರೆ. ಆದರೆ ಇವರಿಗೆ ಶೀಘ್ರ ಕೋಪಗಳು ಬರೋದರಿಂದ ಇಲ್ಲಿ ಸಮಸ್ಯೆಗಳು ಆಗ್ಬೋದು. ಅದೇ ರೀತಿ ಕಟಕ ಲಗ್ನದವರು ಅವರ ಮೈಂಡ್ ಒಂದೇ ರೀತಿ ಇರೋದೇ ಇಲ್ಲ, ಈ ಬದಲಾವಣೆಗಳು ಹೆಚ್ಚು ಬದಲಾಗ್ತಾ ಇರ್ತಾರೆ. ಇದರಿಂದ ನೋಡಿ ಕುಟುಂಬದಲ್ಲಿ ಹೊಂದಿಕೊಳ್ಳೋದು ಬಹಳಷ್ಟು ಕಷ್ಟವಾಗುತ್ತೆ. ಏಕೆಂದರೆ ಅದು ಚರ ಲಗ್ನ ಮತ್ತು ಲಗ್ನಾಧಿಪತಿಯು ಚರಗ್ರಹವೇ ಆಗಿ ಅವರ ಒಂದು ಮೈಂಡ್ ಒಂದೇ ರೀತಿ ಇರೋದನ್ನು ನಾವು ಬಹಳ ಕಡಿಮೆಯಾಗಿ ನಾವು ನೋಡ್ಬೋದು. ಇದಕ್ಕೆಲ್ಲ ಗ್ರಹಗಳು ಕಾರಣರಾಗಿರ್ತಾರೆ ಮುಖ್ಯವಾಗಿ. ಮತ್ತು ಯಾವ ಜಾತಕದಲ್ಲಿ, ಯಾರದ್ದೇ ಜಾತಕ ಆಗ್ಬೋದು, ನೀವು ಯಾರೇ ಆಗ್ಬೋದು, ನಿಮ್ಮ 4ನೇ ಮನೆಯು ಅಂದರೆ ನಿಮ್ಮ ಲಗ್ನದಿಂದ 4ನೇ ಮನೆ 4th ಹೌಸ್, ಆ ಒಂದು ಸ್ಥಾನದಲ್ಲಿ ರಾಹುಗ್ರಹವಿದ್ದರೆ ನಿಮಗೆ ನೆಮ್ಮದಿಯು ಯಾವ ಮನೆಯಲ್ಲಿಯೂ ಇರುವುದಿಲ್ಲ. ಅಂದರೆ ನೀವು ನೆಮ್ಮದಿಗೆ ಕೊರತೆಗಳಾಗುತ್ತೆ, ಅದು ಹೇಗಾದರೂ ಆಗ್ಬೋದು, ಕುಟುಂಬದಲ್ಲಿ ಕೊರತೆಗಳು ಆಗುತ್ತೆ. ಬಹಳ ಮುಖ್ಯ ಗೃಹಸ್ಥಾನ 4ನೇ ಮನೆಯು ನಿಮ್ಮ ಲಗ್ನದಿಂದ 4ನೇ ಮನೆ ಆಗುತ್ತೆ. ನಾನು ಉದಾಹರಣೆಯಾಗಿ ತೆಗೆದುಕೊಂಡಿದ್ದೇನೆ ಈ ಒಂದು ವಿಷಯಗಳನ್ನು. ಅತ್ತೆ ಮತ್ತು ಸೊಸೆ ಸಂಬಂಧವನ್ನು ನಾವು ಹೇಗೆ ನೋಡೋದು ಜಾತಕದಲ್ಲಿ ಅಂದರೆ ನಿಮ್ಮ ಒಂದು ಜನ್ಮಕಾಲದ ಆಧಾರಿತವಾಗಿ ಗ್ರಹಗಳ ಸಂಬಂಧಿತವಾಗಿ ಯಾವ ರೀತಿ ನೋಡೋದು ನೋಡಿ. ಸ್ತ್ರೀಕಾರಕ ಅಂದರೆ ಸ್ತ್ರೀಕಾರಕ ಗ್ರಹವು, ತಾಯಿಕಾರಕ ಗ್ರಹವು ಚಂದ್ರಗ್ರಹ ಮತ್ತು ಸ್ತ್ರೀ ಗ್ರಹವು ಶುಕ್ರಗ್ರಹ. ಈ ಎರಡೂ ಗ್ರಹಗಳನ್ನು ಬಹಳ ಮುಖ್ಯವಾಗಿ ನಾವು ಜಾತಕದಲ್ಲಿ ನೋಡಬೇಕಾಗತ್ತೆ. ಅಂದರೆ ಈ ಮನೋಕಾರಕ ಚಂದ್ರನ ಒಂದು ಯುತಿಯಲ್ಲಿ ಯಾವ ಗ್ರಹಗಳು ಇರ್ತವೆ ಅದರಂತೆ ಒಬ್ಬ ವ್ಯಕ್ತಿಯ ಮನಸ್ಸು ಇರಲಿದೆ. ಅಂದರೆ ಮನೋಕಾರಕ ಚಂದ್ರನಿಗೆ ಶನಿ ಗ್ರಹದ ಯುತಿ ಬಂದಾಗ ಅವರನ್ನು ನಾವು ನೋಡ್ಬೋದು ಬಹಳಷ್ಟು ಅಸಮತೋಲನ, ಅಂದರೆ ಅವರು ಮನಸ್ಸಿನಲ್ಲಿ ಒಳ್ಳೆ ಚಿಂತನೆಗಳು ಬರೋದಕ್ಕೆ ಅವರಿಗೆ ಸಾಧ್ಯವಿಲ್ಲ. ಅಂದರೆ ಯಾವಾಗಲೂ ಏನಾದರೂ ಚಿಂತೆಯನ್ನು ಮಾಡ್ತಾ ಇರುವಂಥದ್ದು, ಭವಿಷ್ಯದ ಚಿಂತೆಗಳು, ಅಂದರೆ ಕಟುವಾದ ಒಂದು ಮನಸ್ಥಿತಿಯನ್ನು ನಾವು ನೋಡ್ಬೋದು. ಮತ್ತು ಸಂಬಂಧಗಳಲ್ಲಿ ಒಂದು ಸಲ ಬೇಡ ಅನ್ನುವಂತಹ ಸಂಬಂಧ ಮತ್ತೆ ಬೆಸೆಯೋದು ಬಹಳ ಕಷ್ಟವಾಗ್ಬೋದು. ಈ ರೀತಿ ಶನಿ ಮತ್ತು ಚಂದ್ರಗ್ರಹದ ಸಂಬಂಧ ಯುತಿ ಕಂಜಕ್ಷನ್ ನಿಮ್ಮ ಜನ್ಮ ಜಾತಕದಲ್ಲಿ ಇದ್ದಾಗ ಅತ್ತೆ ಸೊಸೆಯ ಸಂಬಂಧದ ಮೇಲೆ ಈ ಗ್ರಹಗಳು ಪ್ರಭಾವವನ್ನು ಮಾಡ್ತಾರೆ. ಮತ್ತು ಚಂದ್ರಗ್ರಹಕ್ಕೆ ಬೇರೆ ಯಾವುದೇ ಗ್ರಹದ ಸಂಬಂಧ ಬಂದರೂ ಆ ಗ್ರಹದ ಸಂಬಂಧದಂತೆ ಚಿಂತನೆಗಳು ಇರುತ್ತೆ. ಶುಕ್ರಗ್ರಹದ ಸಂಬಂಧ, ಚಂದ್ರ ಮತ್ತು ಶುಕ್ರಗ್ರಹ ಯುತಿ ಪಡೆದು ಜಾತಕದಲ್ಲಿ ಯಾವುದೇ ಒಂದು ಸ್ಥಾನದಲ್ಲಿ ಇದ್ದಾಗಲೂ ಏನಾಗುತ್ತೆ ಅಂದರೆ ಅತ್ತೆ ಮತ್ತು ಸೊಸೆಗೆ ನಾನು ಅನ್ನುವಂತಹ ಒಂದು ಮನಸ್ಸು ಪರಸ್ಪರ ಇಬ್ಬರಲ್ಲೂ ಇರುತ್ತೆ. ಇಲ್ಲ ನಾನೇ ಮೇಲು ಇಂತಹ ಒಂದು ಭಾವ ನಿರ್ಮಾಣ ಆಗೋದನ್ನು ನಾವು, ಅಂದರೆ ಅವರ ವ್ಯಕ್ತಿತ್ವದಲ್ಲೇ ಅದಿರುತ್ತೆ, ಅವರ ಮನಸ್ಸು ಅವರ ಹಾಗೆ ಇರುತ್ತೆ. ಆ ಒಂದು ಅವರ ಬಾಡಿ ಆಗ್ಬೋದು, ಅವರ ಮನಸ್ಸು ಆಗ್ಬೋದು, ಅವರ ಒಂದು ಪರ್ಸ್ನಾಲಿಟಿ ಆಗ್ಬೋದು, ಇದೆಲ್ಲವೂ ಹಾಗಿರುತ್ತೆ. ಅದೇ ಕಂಪನವು ಅವರಿಂದ ಹೊರ ಬರ್ತಾ ಇರುತ್ತೆ. ಅಂದರೆ ಚಂದ್ರ ಮತ್ತು ಶುಕ್ರ ಗ್ರಹಗಳು ಯುತಿ ಇದ್ದು ಯಾವುದೇ ಸ್ಥಾನದಲ್ಲಿ ಇದ್ದಾಗ ನಾನು ಗ್ರೇಟ್, ಇಲ್ಲ ನಾನು ಸರಿ, ಇವರಿಗಿಂತ ಮೇಲೆ ನಾನು ಗ್ರೇಟ್ ಅನ್ನಿಸ್ಕೊಳ್ಬೇಕು, ಇವರಿಗಿಂತ ಗ್ರೇಟ್ ಅನ್ನಿಸ್ಕೋಬೇಕು, ಈ ರೀತಿ ನಾನು ಪರ್ಫೆಕ್ಟ್ ಆಗಿದ್ದೀನಿ, ಇಂಥ ಒಂದು ಮನಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯವಿದೆ. ಮತ್ತು ಚಂದ್ರ ಮತ್ತು ಶುಕ್ರಗ್ರಹದ ಜೊತೆಯಲ್ಲಿ ರವಿಗ್ರಹವು, ಸೂರ್ಯಗ್ರಹವು ಇದ್ದಾಗ ಇಲ್ಲಿ ಮಾವನು ಸೇರಿಕೊಳ್ತಾರೆ. ಅದೇ ರೀತಿ ಇನ್ನು ಯಾವ ಒಂದು ಸ್ಥಾನವನ್ನು ನಾವು ಅತ್ತೆಯ ಒಂದು ವಿಷಯಗಳನ್ನು ನಾವು ನೋಡಬಹುದು. ಉದಾಹರಣೆಯಾಗಿ ಮಿಥುನ ಲಗ್ನ ಅಂತ ನಾವು ತೆಗೆದುಕೊಂಡಾಗ, ಮಿಥುನ ಲಗ್ನದಿಂದ ಪಾರ್ಟ್ನರ್ ಅಂದರೆ ಪತಿಯ ಸ್ಥಾನ 7th ಹೌಸ್ ಆಗುತ್ತೆ. ಈ 7th ಹೌಸಿಂದ ಅವರ ತಾಯಿ ಸ್ಥಾನ ಅಂದರೆ 4th ಸ್ಥಾನವಾಗುತ್ತೆ. ನೋಡಿ, ಲಗ್ನದಿಂದ 7th ಹೌಸ್, ಅಲ್ಲಿಂದ 4th ಸ್ಥಾನವಾಗುತ್ತೆ. ಅಂದರೆ ಪತಿಯ ತಾಯಿ ಸ್ಥಾನವು ಆಗುತ್ತೆ. ಆಗ ನಿಮ್ಮ ಲಗ್ನದಿಂದ ಅದು
10th ಹೌಸ್ ಆಗುತ್ತೆ. ಈ 10ನೇ ಸ್ಥಾನದಲ್ಲಿ ಸ್ಟ್ರಾಂಗ್ ಆಗಿ ಯಾವುದೇ ಒಂದು ಪಾಪಗ್ರಹವು ಇದ್ದಾಗ ಅಲ್ಲಿ ಅತ್ತೆ ಸೊಸೆ ಸಂಬಂಧದಲ್ಲಿ ವ್ಯತ್ಯಾಸಗಳು ಆಗೋದು ಸಹಜವೇ ಆಗಿದೆ. ಏಕೆಂದರೆ ಈಗಿನ ಒಂದು ಗೋಚಾರವನ್ನು ನಾವು ತೆಗೆದುಕೊಂಡ್ರೆ ಮಿಥುನ ಲಗ್ನದಿಂದ 10ನೇ ಸ್ಥಾನದಲ್ಲಿ ರಾಹುಗ್ರಹವು ಸ್ಥಿತರಾಗಿದ್ದು ರಾಹುಗ್ರಹ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಅತ್ತೆಯು ಅಂದರೆ ಡಾಮಿನೇಟಿಂಗ್ ಆಗಿರ್ತಾರೆ. ಅಂದರೆ ಸೊಸೆಗಿಂತ ಸೊಸೆಗೆ ಡಾಮಿನೇಟಿಂಗ್ ಮಾಡೋರು ಆಗಿರ್ತಾರೆ. ಸ್ಟ್ರಾಂಗ್ ಆಗಿರುವಂತಹ ಗ್ರಹವು ಅಲ್ಲಿ ಸ್ಥಿತರಾದಾಗ 10th ಹೌಸ್ ಅಂದರೆ ನಿಮ್ಮ ಲಗ್ನದಿಂದ 10ನೇ ಸ್ಥಾನದಲ್ಲಿ ಶುಭ ಗ್ರಹಗಳಿದ್ದರೆ ಒಳ್ಳೆಯ ಫಲಗಳನ್ನು ನೀವು ನಿಮಗೆ ಅತ್ತೆ ಒಳ್ಳೆಯದನ್ನು ಮಾಡುವವರು ಒಳ್ಳೆಯದನ್ನು ಬಯಸುವವರು ಆಗಿರ್ತಾರೆ. ಯಾವಾಗ ಪಾಪಗ್ರಹಗಳು ಅಲ್ಲಿ ಸ್ಥಿತರಾಗಿದ್ದು 10ನೇ ಸ್ಥಾನದಲ್ಲಿ ಅಲ್ಲಿ ಸ್ಟ್ರಾಂಗ್ ಆಗಿ ಆ ಸ್ಥಾನದಲ್ಲಿ ಸ್ಥಿತರಾಗಿದ್ದಾಗ ಬಹಳಷ್ಟು ಸಮಸ್ಯೆಗಳನ್ನು ಅಂದರೆ ಡಾಮಿನೇಟಿಂಗ್ ಮಾಡೋದನ್ನು ನಾವು ನೋಡ್ಬೋದು. ಇದರೊಂದಿಗೆ ಅತ್ತೆ ಸೊಸೆಯ ಲಗ್ನಗಳು ಪರಸ್ಪರ ಹೊಂದಿಕೊಂಡಾಗ ಅವರು ಹೊಂದಾಣಿಕೆಯನ್ನು ಮಾಡಿಕೊಡ್ತಾರೆ. ಉದಾಹರಣೆಯಾಗಿ ಮಿಥುನ ಲಗ್ನಕ್ಕೆ ಸೊಸೆ ಆದರೆ ಅವರ ಅತ್ತೆಯವರು ತುಲಾ ಲಗ್ನ ಆದರೆ ಹೊಂದಿಕೊಂಡು ಅವರು ಬದುಕ್ತಾರೆ ಅನ್ನೋದು ಆ ಹೊಂದಾಣಿಕೆ ಬರುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಅದೇ ರೀತಿ ಕೆಲವು ಸಂದರ್ಭಗಳಲ್ಲಿ ಮಿತ್ರಗ್ರಹಗಳಾಗಿದ್ದರೂ ಆ ಸ್ಥಾನ ಲಗ್ನದಿಂದ ಲಗ್ನಕ್ಕೆ ಅದು ಅಶುಭ ಸ್ಥಾನವಾಗಿದ್ದರೆ ಅಂಥವರ ಜೀವನದಲ್ಲಿ ಹೊಂದಿಕೊಂಡರೂ ಬಹಳಷ್ಟು ಸಮಸ್ಯೆಗಳನ್ನು ನಾವು ನೋಡ್ಬೋದು. ಉದಾಹರಣೆಯಾಗಿ ಅತ್ತೆ ಆದವರು ಸಿಂಹ ಲಗ್ನವಾಗಿರ್ತಾರೆ, ಸೊಸೆ ಆದವರು ಮೀನ ಲಗ್ನವಾಗಿರ್ತಾರೆ. ನೋಡಿ, ಈ ಸ್ಥಾನ ಈ ಲಗ್ನದಿಂದ ಈ ಲಗ್ನಕ್ಕೆ ಅದು ಅಷ್ಟಮ ಸ್ಥಾನವಾಗುತ್ತೆ ಮತ್ತು ಈ ಸೊಸೆಯ ಲಗ್ನದಿಂದ ಅತ್ತೆಯ ಲಗ್ನವು ಷಷ್ಠ ಸ್ಥಾನವಾಗುತ್ತೆ. ಈ ರೀತಿ ಬಂದಾಗ ಷಷ್ಠಾಷ್ಟಮ ದೋಷವಾಗಿ ಅಂದರೆ ಬೇರೆ ರೀತಿಯ ಸಮಸ್ಯೆಗಳನ್ನು ನೋಡ್ಬೋದು. ಆದರೆ ಆ ಲಗ್ನಾಧಿಪತಿ ಈ ಸಿಂಹಲಗ್ನದ ಲಗ್ನಾಧಿಪತಿಯು ಮತ್ತು ಮೀನಲಗ್ನದ ಲಗ್ನಾಧಿಪತಿಯು ಪರಸ್ಪರ ಮಿತ್ರರೇ, ಹೊಂದಾಣಿಕೆ ಆಗುತ್ತೆ. ಆದರೆ ಆ ಕುಟುಂಬದಲ್ಲಿ ಬೇರೆಲ್ಲ ಸಮಸ್ಯೆಗಳು ಇರುತ್ತೆ. ಬೇರೆ ಯಾವ ರೀತಿ ಸಮಸ್ಯೆಗಳು ಯಾವ ಕುಟುಂಬದಲ್ಲಿ ಇರುತ್ತೆ ಅನ್ನೋದನ್ನು ನಾವು ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ಅಂಥ ಒಂದು ಸಮಸ್ಯೆಗಳನ್ನು ಕುಟುಂಬಗಳಲ್ಲಿ ನಾವು ನೋಡ್ಬೋದು. ಈ ರೀತಿ ಸಂಬಂಧಗಳಲ್ಲಿ ಲಗ್ನದಿಂದ ಲಗ್ನವನ್ನು ನಾವು ನೋಡಿ ರಾಶಿಯಿಂದ ರಾಶಿಯನ್ನು ನೋಡಿ ಈ ಅತ್ತೆ ಸೊಸೆಯ ಸಂಬಂಧವನ್ನು ನಾವು ಹೊಂದಿಕೆ ಮಾಡಬೇಕಾಗಿದೆ. ನೀವು ಯಾವ ಕುಟುಂಬದಲ್ಲಾದರೂ ನೋಡಿ ಈ ಲಗ್ನ ಮತ್ತು ರಾಶಿ ಸಂಬಂಧಗಳಲ್ಲೇ ಅವರು ಹೊಂದಾಣಿಕೆ ಮಾಡಿಕೊಂಡು ಬದುಕ್ತಾ ಇದ್ದಾರಾ ಇಲ್ವಾ ಅನ್ನೋದು ನಾವು ತಿಳ್ಕೊಳ್ಬೋದು. ಈ ರೀತಿ ಒಂದು ಹುಡುಗ ಮತ್ತು ಹುಡುಗಿಯ ಸಂಬಂಧವನ್ನು ನಾವು ಹೇಗೆ ಹೊಂದಿಕೆ ಮಾಡ್ತೀವೋ ಜಾತಕದಿಂದ ಜಾತಕಕ್ಕೆ, ಅದೇ ರೀತಿಯಲ್ಲಿ ಈ ಒಂದು ಜಾತಕದಿಂದ ಅಂದರೆ ಅತ್ತೆ ಜಾತಕದಿಂದ ಸೊಸೆಯ ಜಾತಕಕ್ಕೆ ಹೊಂದಾಣಿಕೆಯನ್ನು ಮಾಡಿ ವಿವಾಹವನ್ನು ಮಾಡಲು ಮುಂದಾದರೆ, ವಿವಾಹವನ್ನು ಮಾಡಿದರೆ ಆಗ ಬಹಳಷ್ಟು ಒಳ್ಳೆಯ ಫಲಗಳನ್ನು ನೀವು ಪಡೆದುಕೊಳ್ತೀರಾ. ಇಲ್ಲವಾದಲ್ಲಿ ಮೊದಲೇ ಏನು ಮಾಡಬೇಕಾಗತ್ತೆ ಅಂದರೆ ಪರಸ್ಪರ ಅವರಿಗೆ ಒಂದಿಷ್ಟು ಸಂಸ್ಕಾರಗಳ ಬಗ್ಗೆ ಕರ್ಮಗಳ ಬಗ್ಗೆ ಅವರಿಗೆ ಜ್ಞಾನವನ್ನು ನೀಡಬೇಕಾಗತ್ತೆ. ಮನುಷ್ಯ ಜೀವನದಲ್ಲಿ ಕೆಟ್ಟದ್ದನ್ನು ಮತ್ತು ಒಳ್ಳೆಯದನ್ನು ಪ್ರಜ್ಞೆಯಿಂದ ಮಾಡಬೇಕು ಅಂದರೆ ಅವರಿಗೆ ಕರ್ಮ ಸಿದ್ಧಾಂತದ ಬಗ್ಗೆ ಮತ್ತು ಕರ್ಮ ಫಲಗಳ ಬಗ್ಗೆ ತಿಳಿದಿರಬೇಕಾಗತ್ತೆ ಮತ್ತು ಸಂಸ್ಕಾರಗಳು ಅವರಿಗೆ ಇರಬೇಕಾಗತ್ತೆ. ಯಾವಾಗ ಒಂದು ಜಾತಕದಲ್ಲಿ ಹೆಚ್ಚು ದೋಷವೂ ಇದ್ದು ಒಂದು ಸಂಬಂಧದಲ್ಲಿ ಹೊಂದಾಣಿಕೆಯಲ್ಲಿಯೂ ಈ ಗ್ರಹಗಳ ದೋಷವನ್ನು ನಾವು ಹೆಚ್ಚಾಗಿ ಯಾವಾಗ ನೋಡ್ತೇವೆ, ಆದರೆ ಆ ವ್ಯಕ್ತಿಗಳಲ್ಲಿ ಪರಸ್ಪರ ದೇವರ ಪೂಜೆ ಆಧ್ಯಾತ್ಮ ಸಂಸ್ಕಾರಗಳು ಆಳವಾಗಿ ಇದ್ದರೆ ಅಂಥ ಒಂದು ಸಂಬಂಧಗಳು ಹಾಳಾಗೋದಿಲ್ಲ. ಅದು ಹೇಗೋ ಒಂದು ರೀತಿಯಲ್ಲಿ ಅದು ಮುಂದುವರಿಯುವಂತಹ ಸಾಧ್ಯತೆಯೇ ಹೆಚ್ಚಿರುತ್ತೆ. ಇಲ್ಲವಾದಲ್ಲಿ ಏನಾಗುತ್ತೆ ಅಂದರೆ ನೋಡಿ, ಅತ್ತೆ ಹೋಗಿ
ಸೊಸೆ ಬಗ್ಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದು, ಸೊಸೆ ಹೋಗಿ ಅತ್ತೆ ಬಗ್ಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದು, ಈ ರೀತಿ ಆಗುತ್ತೆ. ಮತ್ತು ಇವರ ಮಧ್ಯದಲ್ಲಿ ಇವರ ಪತಿ ಮತ್ತು ಮನೆಯಲ್ಲಿ ಇತರ ಸದಸ್ಯರುಗಳು ಯಾವ ರೀತಿ ಜೀವಿಸಬೇಕು ಅನ್ನೋದು ನೀವಿಲ್ಲಿ ಅರ್ಥೈಸ್ಕೊಳ್ಬೇಕು. ಇದಕ್ಕೆ ಮುಖ್ಯವಾಗಿ ಗ್ರಹಗಳ ದೋಷವೂ ಆಗಿದೆ. ಆದರೆ ಪರಿಹಾರಗಳನ್ನು ನೀವು ಹೇಗೆ ಮಾಡಿಕೊಳ್ಬೇಕು ನೋಡಿ. ಸೊಸೆ ಆದವರು ಏನು ತಿಳ್ಕೊಬೇಕಂದ್ರೆ, ನಿಮ್ಮ ಪತಿ ಆದವರಿಗೆ ಜನ್ಮವನ್ನು ಕೊಟ್ಟಿರೋದು ಮತ್ತು ಅವರನ್ನು ಹೊತ್ತು ಸಾಕಿ ಬೆಳೆಸಿರುವುದು, ವಿದ್ಯೆಯನ್ನು ಕೊಟ್ಟಿರುವುದು ಎಲ್ಲವೂ ನಿಮ್ಮ ಅತ್ತೆಯೇ ಆಗಿರ್ತಾರೆ. ಆದರೆ ನೀವು ಬಂದ ನಂತರ ಇದರಲ್ಲಿ ಬದಲಾವಣೆ ಮಾಡಿ ಅವರನ್ನು ನೀವು ಯಾವುದೋ ರೀತಿಯಲ್ಲಿ ನೋಡೋದು ಅದು ತುಂಬ ತಪ್ಪಾಗುತ್ತೆ. ಏಕೆಂದರೆ ಅವರ ಕಾಲಕ್ಕೂ ನಿಮ್ಮ ಕಾಲಕ್ಕೂ ವ್ಯತ್ಯಾಸ ಇದೆ. ಅವರು ನೀವು ಓದಿದಷ್ಟು ಓದಿಲ್ಲದೆ ಇರಬಹುದು, ಅಂದರೆ ಅವರಿಗೆ ವಿದ್ಯಾಭ್ಯಾಸದ ಕೊರತೆ ಇರಬಹುದು. ನೀವೀಗ ವಿದ್ಯಾವಂತರಾಗಿದ್ದೀರಾ, ನಿಮ್ಮ ಪತಿ ವಿದ್ಯಾವಂತರಾಗಿದ್ದಾರೆ. ಅದು ಯಾರಿಂದ? ವಿದ್ಯಾವಂತರಾಗಿದ್ದು ಯಾರಿಂದ? ಅದು ಅವರ ಅಪ್ಪ ಅಮ್ಮನಿಂದ ಆಗಿರೋದು. ಇದೆಲ್ಲವನ್ನು ಅರ್ಥಕೋಬೇಕಾಗುತ್ತೆ. ನಾನು ಇಂಥ ಒಂದು ವಿಷಯಗಳಲ್ಲಿ ನೋಡಿ, ನಾನು ಕೂಡ ಒಂದು ಕುಟುಂಬದ ಸೊಸೆಯಾಗಿದ್ದೇನೆ. ನನಗೂ ಅತ್ತೆ ಇದ್ದಾರೆ ಮತ್ತು ನನಗೂ ಅಮ್ಮನೂ ಇದ್ದಾರೆ. ನನಗೆ ಕುಟುಂಬದಲ್ಲಿ ನನಗೆ ಇರುವಂತಹ ಸಮಸ್ಯೆಗಳ ಬಗ್ಗೆ ಚೆನ್ನಾಗಿ ತಿಳಿದಿದೆ. ಏಕೆಂದರೆ ನಾನು ವಿವಾಹ ಆಗಿ ಬಹಳಷ್ಟು ವರ್ಷಗಳಿಂದ ಮತ್ತು ಜ್ಯೋತಿಷಿಯಾಗಿ ಬಹಳಷ್ಟು ವರ್ಷಗಳಿಂದ ಬಹಳ ಕುಟುಂಬಗಳ ಸಮಸ್ಯೆಗಳನ್ನು ಕೇಳುತ್ತಾ, ಪರಿಹರಿಸುತ್ತಾ ಮತ್ತು ಸಂಬಂಧಗಳನ್ನು ಕೂಡಿಸುತ್ತಾ ಬಂದಿದ್ದೇನೆ. ಮತ್ತು ಕೆಲವು ಸಂದರ್ಭದಲ್ಲಿ ಆ ಸಂಬಂಧಗಳನ್ನು ನಾವು ಕೂಡಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಏಕೆಂದರೆ ಯಾರೂ ಜ್ಞಾನದಿಂದ, ಜ್ಞಾನ ಮಾರ್ಗದಿಂದ ನಾವು ಹೇಳುವಂತಹ ವಿಷಯಗಳನ್ನು ಅರ್ಥೈಸಿಕೊಳ್ಳೋದಿಲ್ಲ. ಅರ್ಥೈಸುವವರಿಗೆ ನಾವು ಹೇಳ್ಬೋದು. ನೋಡಿ, ಈ ಸಿಂಹಲಗ್ನದ ವ್ಯಕ್ತಿಗಳು ಯಾರೇ ಆಗ್ಬೋದು, ಅವರಿಗೆ ನೀವೇನು ಹೇಳಿದರೂ ಇಲ್ಲ, ನಾನೇ ರೈಟ್, ನಾನೇ ಪರ್ಫೆಕ್ಟ್, ನಾನೇ ಕರೆಕ್ಟ್, ಈ ರೀತಿ ಹೇಳ್ತಾರೆ. ನಾನೇ ಎಲ್ಲ ಮಾಡಿದ್ದು. ನನಗೆ ಒಂದು 3 days ಬ್ಯಾಕ್ ಒಂದು ಲೆಟರ್ ಬಂದಿದೆ ವಾಟ್ಸಪ್ಗೆ. ಅವರೇನು ಮಾಡಿದ್ದಾರೆ ಅಂದರೆ, ಅವರ ಪತಿಯ ಬಗ್ಗೆ ಒಂದಿಷ್ಟು ಕಂಪ್ಲೇಂಟ್ ಮಾಡಿದ್ದಾರೆ. 2 pages ಕಂಪ್ಲೇಂಟ್ ಮಾಡಿ ನನಗೆ ಲೆಟರ್ ಬರವಣಿಗೆಯಲ್ಲಿ ಕಳಿಸಿದ್ದಾರೆ. ನೋಡಿ, ಇಂತೆಲ್ಲ ವಿಷಯಗಳನ್ನು ನಾವು ನೋಡ್ಬೋದು. ಅಂದರೆ ಸಂಬಂಧಗಳಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಲು ಆಗದೆ ಮತ್ತು ಯಾವ ಬುದ್ಧಿ ಮಾತನ್ನು ಹೇಳಿದರೂ ಇಲ್ಲ, ನಾನು ಹೀಗೆ ಇರೋದು, ನಾನೇ ಸರಿ ಅನ್ನುವಂತಹ ಒಂದು ವ್ಯಕ್ತಿತ್ವದವರಿಗೆ ನಾವು ಯಾವುದೇ ಸಂಬಂಧವನ್ನು ಕೂಡಿಸಲು ಸಾಧ್ಯವೇ ಇಲ್ಲ. ಮತ್ತು ಮನುಷ್ಯ ಹೇಗೆ ಅಂದರೆ, ಎಲ್ಲ ಸಂಬಂಧಗಳಿಂದ ಹೊರ ಬಂದುಬಿಟ್ಟು ಆರಾಮಾಗಿ ನಾನು ಇರಬೇಕು ಅನ್ನೋದನ್ನು ನಾವು ಬಹುತೇಕ ಜನರನ್ನಲ್ಲಿ ನೋಡಬಹುದು. ಅದಕ್ಕೆ ಇವತ್ತಿನ ಕಾಲದಲ್ಲಿ ಡಿವೋರ್ಸ್ ಹೆಚ್ಚಾಗಿದೆ ಮತ್ತು ಕುಟುಂಬದಲ್ಲಿ ಬೇರೆ ಕುಟುಂಬಗಳು ಆಗ್ತಾ ಇವೆ. ಒಂದೇ ಕುಟುಂಬದಲ್ಲಿ ಯಾರೂ ವಾಸಿಸುವವರು ಇಲ್ಲ, ಬೇರೆ ಕುಟುಂಬಗಳಲ್ಲಿ ವಾಸಿಸೋದನ್ನು ನಾವು ನೋಡ್ಬೋದು. ಅತ್ತೆ ಒಂದು ಕಡೆ ಇದ್ದರೆ ಸೊಸೆ ಮತ್ತು ಮಗ ಇನ್ನೊಂದು ಕಡೆ ಇರೋದನ್ನು ಬಹಳಷ್ಟು ಕುಟುಂಬಗಳಲ್ಲಿ ನಾವು ನೋಡ್ಬೋದು. ಅಂತರ್ಜಾತಿ ವಿವಾಹಗಳು ಆಗ್ತಾ ಇದ್ದು ಬಹಳಷ್ಟು ಸಮಸ್ಯೆಗಳನ್ನು ಕುಟುಂಬಗಳಲ್ಲಿ ನಾವು ನೋಡ್ಬೋದು. ಬಹಳ ಸಂದರ್ಭದಲ್ಲಿ ತಾಯಂದಿರು ಕರೆ ಮಾಡಿ ನನಗೆ ಮೊನ್ನೆ ಮಂಗಳೂರಿನಿಂದ ಒಂದು ತಾಯಿ ಕರೆ ಮಾಡಿಬಿಟ್ಟು ನನಗೆ ಅಳ್ತಾರೆ, ನಾನು ಅನಾಥೆ. ಅಂದರೆ ಅವರು ವಿದ್ಯಾವಂತರಾಗಿದ್ದು ಮಗನಿಗೆ ಒಳ್ಳೆಯ ವಿದ್ಯೆಯನ್ನು ಕೊಟ್ಟು ಮತ್ತು ಅವರ ಒಂದು ಜೀವನದಲ್ಲಿ ಏನು ಸಮಸ್ಯೆ ಆಗಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ನೋಡಿ, ಇಂಥ ಒಂದು ಜೀವನಗಳನ್ನು ಜನರು ಅಲ್ಲಲ್ಲಿ ಹೀಗೆ ಮಾಡ್ತಾ ಇರ್ತಾರೆ. ಇದು ಆಗಬಾರದು. ಹೊಂದಿಕೊಂಡು ಜೀವನವನ್ನು ಮಾಡೋದಕ್ಕೆ ಕಲಿಬೇಕಾಗತ್ತೆ. ನೋಡಿ, ಸಮಸ್ಯೆಗಳು ಎಲ್ಲರಲ್ಲಿ ಇರುತ್ತೆ. ಅಂದರೆ ವ್ಯಕ್ತಿತ್ವ ಅಥವಾ ಹೊಂದಿಕೊಂಡು ಹೋಗಬೇಕು ಅಂದಾಗ ನಮಗೆ ಏನೋ ಒಂದು ಹೆಚ್ಚು ಕಡಿಮೆ ಆಗುತ್ತೆ. ಆದರೂ ಅದನ್ನು ಅಲ್ಲಿಯೇ ಮರೆತು ಮತ್ತೆ ಅದನ್ನು ಸರಿಪಡಿಸಿಕೊಂಡು ಹೋಗಬೇಕಾಗತ್ತೆ. ನಿಮ್ಮ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ದೇಹದಲ್ಲಿ ಇರುವಂತಹ ಅಂಗಾಂಗಗಳಲ್ಲಿಯೂ ನೋಡಿ, ಈ ಕಣ್ಣು ಅಂದರೆ
ಈ ಹೃದಯ, ಪ್ರತಿಯೊಂದು ಅಂಗಾಂಗಗಳು ಅವರವರ ಕೆಲಸವನ್ನು ಅವು ಬೇರೆ ಬೇರೆ ಮಾಡುತ್ತೆ. ಆದರೆ ಅವುಗಳಿಗೆ ಲಿಂಕ್ ಇದೆ, ಅಂದರೆ ಹೊಂದಿಕೊಂಡು ಕೆಲಸವನ್ನು ಎಲ್ಲವೂ ನಮ್ಮ ದೇಹದೊಳಗೆ ಆಗ್ತಾ ಇದೆ ನಮ್ಮ ದೇಹದೊಳಗೆ. ಅಂದರೆ ನಾನು ಇಲ್ಲೇನು ಅರ್ಥೈಸ್ತಾ ಇದ್ದೇನೆ ಅಂದರೆ, ನಮ್ಮ ಯಾವುದೋ ಒಂದು ಅಂಗವು ಇನ್ನೊಂದು ಅಂಗಕ್ಕೆ ಹೊಂದಿಕೊಳ್ಳುವುದಿಲ್ಲ ಅಂದರೆ ಏನಾಗುತ್ತೆ, ಮನುಷ್ಯನ ಜೀವನ ಡೆತ್ ಆಗುತ್ತೆ ಅಲ್ವಾ? ಹಾಗೆ ನಮ್ಮ ದೇಹದಲ್ಲಿಯೇ ನಮ್ಮ ದೇಹವೇ ಹೊಂದಿಕೊಂಡು ಜೀವಿಸ್ತಾ ಇದೆ. ಮತ್ತು ಈ ಪ್ರಕೃತಿಯಲ್ಲಿ ನಾವು ನೋಡಬಹುದು, ಜಲ, ಆಕಾಶ, ಭೂಮಿ, ವಾಯು ತತ್ವಗಳು ಕೂಡ ನಮ್ಮ ದೇಹದೊಳಗೆಯೇ ಹೊಂದಿಕೊಂಡಿವೆ. ಮತ್ತು ನೋಡಿ, ಮಾತು ಮತ್ತು ನಮ್ಮ ದೃಷ್ಟಿ, ಕಿವಿ, ಕೇಳಿಸಿಕೊಳ್ಳುವುದು ಇವೆಲ್ಲವೂ ಬೇರೆ ಬೇರೆಯೇ ಆಗಿದೆ. ಆದರೆ ಇವುಗಳು ಕೂಡ ಹೊಂದಿಕೊಂಡು ನಮ್ಮ ಜೀವನ ನಡೀತಾ ಇದೆ. ಆದರೆ ಮನುಷ್ಯ ಅದೆಷ್ಟು ಒಂದು ಅಜ್ಞಾನದಲ್ಲಿ ಇರ್ತಾರೆ ಅನ್ನೋದನ್ನು ನಾನು ಇಲ್ಲಿ ಅರ್ಥೈಸ್ತಾ ಇರುವಂಥದ್ದು. ನೀವು ಹೊಂದಿಕೊಂಡು ಜೀವನವನ್ನು ಮಾಡಬೇಕಾಗುತ್ತೆ. ನಿಮ್ಮ ಕರ್ಮದ ಒಂದು ಬಂಧನದಿಂದ, ಹೋದ ಜನ್ಮದ ಕರ್ಮದ ಬಂಧನದಿಂದ ಈ ಜನ್ಮದಲ್ಲಿ ನಿಮಗೆ ನಿಮ್ಮ ಸೊಸೆಯಾಗಿ ಅವರು ಸಿಕ್ಕಿರ್ತಾರೆ ಮತ್ತು ನಿಮ್ಮ ಅತ್ತೆಯಾಗಿ ಸಿಕ್ಕಿರ್ತಾರೆ. ಈ ಅತ್ತೆ ಮತ್ತು ಸೊಸೆಯ ಸಂಬಂಧದಲ್ಲಿ ಸಂತೋಷ ಇದೆ ಅನ್ನೋದಾದರೆ, ನೀವು ಒಳ್ಳೆ ನಿಮ್ಮ ಅತ್ತೆ ನಿಮ್ಗೆ ಒಳ್ಳೇದು ಮಾಡ್ತಾರೆ ಅನ್ನೋದಾದರೆ, ನಿಮ್ಮ ಸೊಸೆ ನಿಮಗೆ ಒಳ್ಳೇದು ಮಾಡ್ತಾರೆ, ಸೇವೆ ಮಾಡ್ತಾರೆ ಅನ್ನೋ ಹಾಗಿದ್ದರೆ ಅದು ನಿಮ್ಮ ಹೋದ ಜನ್ಮದ ಒಂದು ಕರ್ಮದ ಫಲಗಳು ಆಗಿರುತ್ತೆ. ನೀವು ಶತ್ರುತ್ವದವರಾಗಿ ಪರಸ್ಪರ ವಿರುದ್ಧವಾಗಿ ನೀವು ಇರುವವರಾದರೆ, ನೀವು ಬಾಧೆಗಳನ್ನು ಪಡ್ತಾ ಇರುವವರಾದರೆ ಅದು ನಿಮ್ಮ ಹೋದ ಜನ್ಮದ ಒಂದು ಸಂಬಂಧದ ಕರ್ಮದ ಫಲವೇ ಆಗಲಿದೆ. ಮತ್ತು ಈಗ ನೀವು ಏನು ಮಾಡ್ತೀರಾ, ನಿಮ್ಮತ್ತೆಗೆ ಏನು ಮಾಡ್ತಾ ಇದ್ದೀರಾ ಅದನ್ನು ನೆಕ್ಸ್ಟ್ ಬರ್ತ್ಗೆ ಕ್ಯಾರಿ ಮಾಡ್ತೀರಾ. ನೆಕ್ಸ್ಟ್ ಬರ್ತ್ಗೆ ನೀವು ಈಗ ಮಾಡಿಕೊಳ್ಳುವಂತಹ ಕೆಲಸ ಕಾರ್ಯಗಳು ಫೌಂಡೇಶನ್ ಆಗಲಿದೆ. ನಿಮ್ಮ ಬರ್ತ್ಗೆ ಅದು ಫೌಂಡೇಶನ್ ಆಗಲಿದೆ. ಆ ಒಂದು ಕರ್ಮದ ಫಲಗಳನ್ನು ನೆಕ್ಸ್ಟ್ ಬರ್ತ್ಗೆ ಕ್ಯಾರಿ ಮಾಡ್ತೀರಾ ನೀವು. ನೋಡಿ, ಅತ್ತೆಯಾದವರಿಗೆ ನಾನು ಏನು ತಿಳಿಸುವುದಂದರೆ, ಪರಿಹಾರಗಳಲ್ಲಿ ಮುಖ್ಯವಾಗಿ ನಿಮಗೆ 50-60 ವರ್ಷ ಆಗಿರುತ್ತೆ ಅಂತ ಅಂದುಕೊಳ್ತಾ ಇದ್ದೇನೆ. ಅತ್ತೆಯ ಒಂದು ಸ್ಥಾನಕ್ಕೆ ನೀವು ಬಂದಿದ್ದೀರಾ. ನಮ್ಮ ಸನಾತನ ಸಂಸ್ಕೃತಿ ಹೇಳುತ್ತೆ, 40-45 ವರ್ಷದ ನಂತರ ಪ್ರತಿ ವ್ಯಕ್ತಿಯು ತನ್ನನ್ನು ತಾನು ಈಶ್ವರ ಅರ್ಪಣೆಯನ್ನು ಮಾಡಿಕೊಳ್ಬೇಕು. ಈಶ್ವರನ ಜ್ಞಾನವನ್ನು ನೀವು ಪಡೆದುಕೊಳ್ಬೇಕು. ಅಂದರೆ ಆಧ್ಯಾತ್ಮದಲ್ಲಿ ಅತ್ತೆಯಾದವರು ಸಾಧನೆಯನ್ನು ಮಾಡಬೇಕು. ಬದಲಾಗಿ ಈಗಿನ ಪ್ರಾಪಂಚಿಕ ಆಗುಹೋಗುಗಳ ಸಂಬಂಧದ ಬಗ್ಗೆ ತಲೆಕೆಡಿಸಿಕೊಳ್ಳಬಾರದು. ನಿಮ್ಮ ಸಾಧನೆಯನ್ನು ನೀವು ಮಾಡಬೇಕು. ನೋಡಿ, ನೀವೇನೇ ಮಾಡಿದರೂ, ಸೊಸೆಗೇನಾದರೂ ಮಾಡಿ ಅಥವಾ ನಿಮ್ಮ ಮಗನಿಗೆ ಏನಾದರೂ ಮಾಡಿ ಯಾವುದನ್ನು ನೀವು ಹೊತ್ತುಕೊಂಡು ಹೋಗಲು ಸಾಧ್ಯವೇ ಇಲ್ಲ. ನೀವೇನು ಮಾಡ್ತೀರಾ, ನೀವು ಸೊಸೆಗೆ ಕೆಟ್ಟದನ್ನು ಮಾಡ್ತಾ ಇದ್ರು, ನೀವು ಏನೇ ಮಾಡ್ತಾ ಇದ್ರೂ ಅದು ನಿಮ್ಮ ನೆಕ್ಸ್ಟ್, ಈಗ ನೀವೇನು ಈ ಒಂದು ಎಂಡಿಂಗ್ ಕಾಲದಲ್ಲಿ ಇದ್ದೀರಾ, ನೆಕ್ಸ್ಟ್ ಬರ್ತ್ಗೆ ನೀವು ಅದನ್ನು, ನೆಕ್ಸ್ಟ್ ಜನ್ಮಕ್ಕೆ ನೀವು ಅದನ್ನು ಕ್ಯಾರಿ ಮಾಡ್ತೀರಾ. ಹಾಗಾಗಿ ದಯವಿಟ್ಟು ವಯಸ್ಸಾದಂತಹ ನೀವು ಈಗಿನ ಒಂದು ಪ್ರಾಪಂಚಿಕವಾದಂತಹ ಆಗುಹೋಗುಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡದೆ ನಿಮ್ಮನ್ನು ನೀವು ಈಶ್ವರಾರ್ಪಣೆ ಅಂದರೆ ಆಧ್ಯಾತ್ಮದ ಸಾಧನೆಯಲ್ಲಿ ತೊಡಗಿಸಿಕೊಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯವಾಗಿದೆ. ಅಂದರೆ ಈಶ್ವರನ ಓಂ ನಮಃ ಶಿವಾಯ ಮಂತ್ರವನ್ನು ಪಠನೆ ಮಾಡಿ. ನಿಮಗೆ ಒಳ್ಳೆಯ ಒಂದು ಅಂತ್ಯವು ಮತ್ತು ಒಳ್ಳೆಯ ಜೀವನವು ನಿರ್ಮಾಣ ಆಗುತ್ತೆ. ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಪಠನೆ ಮಾಡಿ. ಆಧ್ಯಾತ್ಮದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಾಗ ನಿಮ್ಮ ಮನೆಯಲ್ಲಿ ಏನೇ ಆಗ್ತಾ ಇದ್ದರೂ ನಿಮ್ಮ ಮನಸ್ಸು ಸ್ಥಿರವಾಗಿರುತ್ತೆ, ನೆಮ್ಮದಿಯಿಂದ ಇರುತ್ತೆ. ಆ ಒಂದು ನೆಮ್ಮದಿಯ ನಿರ್ಮಾಣವನ್ನು ನೀವೇ ಮಾಡಿಕೊಳ್ಳುವಂತೆ ಆಗುತ್ತೆ. ಮತ್ತು ನೀವು ಶಾಂತಿಯಿಂದ ಇರಬೇಕಂದ್ರೆ ಕೆಲವು ಬದಲಾವಣೆಗಳನ್ನು ಮನೆಯಲ್ಲಿ ಮಾಡ್ಕೋಬೇಕಾಗತ್ತೆ. ವಾಸ್ತುಶಾಸ್ತ್ರದ ಪ್ರಕಾರವಾಗಿ ನೀವು ಯಾವ ದಿಕ್ಕಲ್ಲಿ ಮಲಗ್ತಾ ಇದ್ದೀರಾ, ಅತ್ತೆ ಆದವರು ಅಗ್ನಿ ಮೂಲೆಯಲ್ಲಿ, ಅಗ್ನಿ ದಿಕ್ಕಿನಲ್ಲಿ ಅಂದರೆ ಆಗ್ನೇಯ ದಿಕ್ಕಿನಲ್ಲಿ ನಿಮ್ಮ ಕೋಣೆ ಏನಾದರೂ ಇದ್ದರೆ ನೀವು ಒಂದು ರೀತಿಯ ಫೈರ್ ಥರ
ಆಡುವಂತೆ ಆಗುತ್ತೆ. ನಿಮ್ಮ ವ್ಯಕ್ತಿತ್ವ ಸಿಡಿಮಿಡಿ ಅಗ್ನಿ ತತ್ವದ ಒಂದು ಆ ಒಂದು ದಿಕ್ಕಿನಲ್ಲಿ ನೀವು ಮಲಗುತ್ತಿದ್ದರೆ ನಿಮ್ಮಲ್ಲಿ ಆ ಒಂದು ಕೋಪ, ಒಂದು ದರ್ಪ ಇವೆಲ್ಲವೂ ಹೆಚ್ಚಾಗುವಂತಹ ಸಾಧ್ಯತೆ ಹೆಚ್ಚಿದೆ. ಮತ್ತು ನಿಮ್ಮ ಮಲಗುವ ಗೋಡೆಯ ಬಣ್ಣವು ಒಂದು ಲೈಟ್ ಕಲರ್ಸ್ ಆಗಿದ್ದರೆ ಬಹಳ ಒಳ್ಳೆಯದು. ಡಾರ್ಕ್ ಕಲರ್ಸ್ ಆಗಿರುವಂತಹ ಕೆಂಪು, ಇಂಥ ಬಣ್ಣಗಳನ್ನು ನೀವು ನಿಮ್ಮ ಗೃಹದಲ್ಲಿ ಮಾಡಿಸಿಕೊಳ್ಬಾರ್ದು. ಬದಲಾಗಿ ತಿಳಿಯಾಗಿರುವಂತಹ ಲೈಟ್ ಕಲರ್, ಒಂದು ಕ್ರೀಮ್ ಕಲರ್ ಆಗ್ಬೋದು, ವೈಟ್ ಕಲರ್ ಆಗ್ಬೋದು, ಇಂಥ ಒಂದು ಬಣ್ಣಗಳ ಉಪಯೋಗವನ್ನು ನೀವು ಗೃಹಕ್ಕೆ ಮಾಡಬೇಕಾಗುತ್ತೆ. ಮತ್ತು ಸ್ಫಟಿಕ ಮಣಿಯ ಹಾರವನ್ನು ಅತ್ತೆಯಾದವರು ಧರಿಸೋದ್ರಿಂದ ಮನಸ್ಸು, ದೇಹ ಇವೆಲ್ಲವೂ ಶಾಂತಿಯಾಗಿ ಇರುತ್ತೆ ಅನ್ನೋದನ್ನು ನಾವು ಶಾಸ್ತ್ರದಿಂದ ತಿಳಿಯಬಹುದು. ಮತ್ತು ಅದರ ಒಂದು ವೈಜ್ಞಾನಿಕ ಫಲಗಳು ಹಾಗೆ ಇದೆ. ಸ್ಫಟಿಕ ಹಾರವನ್ನು ನಿತ್ಯಲೂ ಧಾರಣೆ ಮಾಡಿ. ಮತ್ತು ಈ ಒಂದು ಸಂಬಂಧಗಳಲ್ಲಿ ನೀವು ನೋಡಿ, ಹೋದ ಜನ್ಮದಿಂದ ಈ ಸಂಬಂಧ ಬೆಸೆದು ಬಂದಿರುತ್ತೆ. ಆ ಗೃಹದಲ್ಲಿ ನೆಮ್ಮದಿ ನಿರ್ಮಾಣ ಆಗಬೇಕಾಗುತ್ತೆ. ಅತ್ತೆ ಆಗ್ಬೋದು, ಸೊಸೆ ಆಗ್ಬೋದು. ಒಂದು ರೀತಿಯ ಪ್ಯೂರಿಟಿ ಆಗಿರುವಂತಹ ಮನಸ್ಸು ನಿಮ್ಮಲ್ಲಿ ನಿರ್ಮಾಣ ಆಗಬೇಕಾಗುತ್ತೆ. ಅದಕ್ಕಾಗಿ ಸ್ಫಟಿಕ ಲಿಂಗದ ಪೂಜೆಯನ್ನು ನೀವು ಮನೆಯಲ್ಲಿ ಮಾಡಬೇಕಾಗತ್ತೆ. ಸ್ಫಟಿಕ ಲಿಂಗ ಅಂದರೆ ನೀವು ಆ ಸ್ಫಟಿಕ ಲಿಂಗವನ್ನು ಎಲ್ಲಿ ನಿಮಗೆ ಯಾವ ಕ್ಷೇತ್ರಗಳಲ್ಲಿ ಒಳ್ಳೆಯ ಒಂದು ಕ್ವಾಲಿಟಿ ಇರುವಂತಹ ಸ್ಫಟಿಕ ಲಿಂಗ ಸಿಗುತ್ತೆ, ಅದನ್ನು ತರಿಸಿಕೊಂಡು ಮನೆಯಲ್ಲಿ ಶಿವಪೂಜೆಯನ್ನು ಮಾಡುವುದರಿಂದ ಆ ಮನೆಯಲ್ಲಿ ನೆಮ್ಮದಿ ನಿರ್ಮಾಣ ಆಗುತ್ತೆ. ಸಂಬಂಧಗಳಲ್ಲಿ ಹೊಂದಿಕೊಂಡು ಆ ಸಂಬಂಧಗಳಲ್ಲಿ ಸಾಮರಸ್ಯವು ಮತ್ತು ನಂಬಿಕೆಯು ಬರುವಂತೆ ಅದು ಹೊಂದಿಕೊಂಡು ಬದುಕಲಿಕ್ಕೆ ಆ ಕಂಪನ, ಆ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಮತ್ತು ಶಿವಪೂಜೆಯನ್ನು ಮಾಡುವುದರೊಂದಿಗೆ ನಿಮ್ಮ ದೇವಮೂಲೆ ಅಂದರೆ ಈಶಾನ್ಯ ಮೂಲೆಯಲ್ಲಿ ಏನಿದೆ ಅನ್ನೋದನ್ನು ಬಹಳ ಮುಖ್ಯವಾಗಿ ನೀವು ನೋಡ್ಕೋಬೇಕಾಗತ್ತೆ. ಆ ಮೂಲೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ದೇವರ ಕೋಣೆ ಇದ್ದರೆ ಬಹಳಷ್ಟು ಒಳ್ಳೆಯದು. ಇಲ್ಲವಾದಲ್ಲಿ ಆ ದಿಕ್ಕು ನೀವು ಅಂದರೆ ಬಹಳ ಒಂದು ಸ್ವಚ್ಛತೆಯಿಂದ ಒಂದು ಗಾಡ್ ವೈಬ್ರೇಷನ್ ಇರುವಂತೆ ನೀವು ನೋಡ್ಕೋಬೇಕಾಗತ್ತೆ. ನಿಮ್ಮ ಗೃಹದ ವಾಸ್ತುವನ್ನು ನೀವು ಪರಿಶೀಲನೆ ಮಾಡಿಸ್ಕೊಂಡು ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡಾಗ ನಿಮಗೆ ಒಳ್ಳೆಯ ಫಲಗಳು ಸಿಗಲಿಕ್ಕೆ ಸಾಧ್ಯವಿದೆ. ಮನೆಯಲ್ಲಿ ಯಾವುದೇ ಒಂದು ಮ್ಯಾಟ್ ಆಗ್ಬೋದು, ಯಾವುದೇ ಒಂದು ವಸ್ತುಗಳಾಗ್ಬೋದು, ಕೆಂಪು ಬಣ್ಣದ್ದು ಇಟ್ಟುಕೊಳ್ಬಾರ್ದು. ಬದಲಾಗಿ ಹಸಿರು ಬಣ್ಣದನ್ನು ಇಟ್ಟುಕೊಳ್ಳೋದ್ರಿಂದ ನಿಮಗೆ ಮನಸ್ಸಿನಲ್ಲಿ ಸಂತೋಷ, ಒಂದು ರೀತಿಯ ಉತ್ಸಾಹ ನಿಮ್ಮಲ್ಲಿ ನಿರ್ಮಾಣವಾಗುತ್ತೆ. ಬದಲಾಗಿ ಈ ರೀತಿ ಪ್ಲ್ಯಾಂಟ್ಸ್ನ ನೀವು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೊಂದು ರೀತಿಯ ಮನಸ್ಸಿಗೆ ನೆಮ್ಮದಿ ನಿರ್ಮಾಣ ಆಗುತ್ತೆ. ಸಂತೋಷವು ಯಾವಾಗಲೂ ಇರುತ್ತೆ. ಆ ಗ್ರೀನ್ ಬಣ್ಣವನ್ನು ನೋಡ್ತಾ ಇದ್ದರೆ ಉತ್ಸಾಹ ನಿಮ್ಮಲ್ಲಿ ಹೆಚ್ಚಾಗಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದೆ. ಮತ್ತು ನಿಮ್ಮಲ್ಲಿ ಬೆಳಗ್ಗೆ ತಯಾರಿ ಮಾಡುವಂಥ ಆಹಾರದಲ್ಲಿ ನೀವು ಗ್ರಾಮೀಣ ಪ್ರದೇಶದವರಾಗಿದ್ದರೆ ಅಲ್ಲಿ ಸುತ್ತಮುತ್ತ ಅಥವಾ ಅಕ್ಕಪಕ್ಕ ಹಸುಗಳಿದ್ದು ಅಥವಾ ನಿಮ್ಮ ಮನೆಯಲ್ಲೇ ಇದ್ದರೆ ತಯಾರಿಸಿದಂಥ ಆಹಾರದಲ್ಲಿ ಮೊದಲು ತಯಾರಿಸಿದಂಥ ಆಹಾರವನ್ನು ಸ್ವಲ್ಪವಾದರೂ ಹಸುವಿಗೆ ಬೆಲ್ಲದೊಂದಿಗೆ ತಿನ್ನಿಸುತ್ತಾ ಬರುವುದರಿಂದ ಒಳ್ಳೆಯ ಫಲಗಳು ಅತ್ತೆಯವರಿಗೆ ಸಿಗಲಿದೆ. ಸೊಸೆ ಆದವರು ಯಾವ ಪರಿಹಾರಗಳನ್ನು ಮಾಡಿಕೊಳ್ಬೇಕು? ನೀವು ನಿಮ್ಮ ಗೃಹದಲ್ಲಿ ನಿಮ್ಮ ಬೆಡ್ರೂಮಲ್ಲಿ ಯಾವ ರೀತಿ ಬಣ್ಣ ಇದೆ ಮತ್ತು ನೀವು ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗ್ತೀರಾ, ಇದರ ಒಂದು ಪರಿಶೀಲನೆಯನ್ನು ಸರಿಯಾಗಿ ಮಾಡಿಕೊಳ್ಳಿ. ಆ ನಂತರದಲ್ಲಿ ಸೊಸೆ ಆದವರು ನಿತ್ಯವೂ ಶ್ರೀಕೃಷ್ಣ ಆಗ್ಬೋದು ಅಥವಾ ಶ್ರೀ ವಿಷ್ಣುವಿಗೆ ತುಳಸಿ ದಳವನ್ನು ಅರ್ಪಣೆ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ಹೀಗೆ ಮಾಡಿಕೊಳ್ಳೋದ್ರಿಂದ ಸೊಸೆಗೆ
ಉತ್ಸಾಹ ಮತ್ತು ಅತ್ತೆ ಆಗ್ಬೋದು, ಯಾವುದೇ ಒಂದು ಸಂಬಂಧಗಳಲ್ಲಿ ಆಗ್ಬೋದು, ಒಂದು ಹೊಂದಿಕೊಂಡು ಆಕರ್ಷಣೆ ಮಾಡಿ ಇಷ್ಟವಾಗುವಂತಹ ಒಂದು ವ್ಯಕ್ತಿತ್ವ ನಿಮಗೆ ನಿರ್ಮಾಣ ಆಗಲಿದೆ. ಶ್ರೀಕೃಷ್ಣನ ಪೂಜೆಯನ್ನು ಮಾಡಿ ಮತ್ತು ವಿಷ್ಣುವಿನ ಪೂಜೆಯನ್ನು ಮಾಡೋದ್ರಿಂದ ಒಂದು ಎಲ್ಲರಿಗೂ ಇಷ್ಟವಾಗುವಂತೆ ನಿಮ್ಮ ವ್ಯಕ್ತಿತ್ವ ನೀವು ನಿರ್ಮಾಣ ಮಾಡಿಕೊಳ್ಬೋದು. ಸೊಸೆ ಆದವರು ಈ ರೀತಿ ಕೆಲವು ಬದಲಾವಣೆಗಳನ್ನು ನೀವು ಮಾಡಿಕೊಳ್ಳೋದ್ರಿಂದ ಗೃಹದಲ್ಲಿ ನೀವು ಸ್ಫಟಿಕಲಿಂಗದ ಪೂಜೆಯನ್ನು ನಿತ್ಯಲೂ ನೀವು ಮಾಡೋದ್ರಿಂದ ಗೃಹದಲ್ಲಿ ಒಳ್ಳೆಯ ಫಲಗಳನ್ನು ಸೊಸೆ ಆದವರು ಪಡೆದುಕೊಳ್ತೀರ. ಮತ್ತು ಸೊಸೆ ಅನ್ನಿಸಿಕೊಂಡವರು ನೋಡಿ, ಒಂದು ಕುಟುಂಬಕ್ಕೆ ಹೊಂದಿಕೊಂಡು ಎಲ್ಲ ಸಂಬಂಧಗಳಲ್ಲಿ ನೀವು ಒಳ್ಳೆಯ ಹೆಸರನ್ನು ಪಡೆದುಕೊಂಡಾಗ ಮಾತ್ರ ನಿಮಗೆ ಒಂದು ಒಳ್ಳೆಯ ವ್ಯಕ್ತಿತ್ವ ನಿಮ್ಮಲ್ಲಿ ನಿರ್ಮಾಣ ಆಗಲು ಸಾಧ್ಯವಿದೆ. ಯಾವುದೇ ಒಂದು ಸಂಬಂಧದಲ್ಲಿ ನಾವು ಒಂದಿಷ್ಟು ತಗ್ಗಿ ಬಗ್ಗಿ ನಡೆಯೋದ್ರಿಂದ ನಮಗೆ ಯಾವುದು ಕಡಿಮೆ ಆಗೋದಿಲ್ಲ. ಈ ರೀತಿ ನೀವು ಹೊಂದಿಕೊಂಡು ಬದುಕೋದನ್ನು ಈಗಿನ ಒಂದು ಸೊಸೆಯರು ಬಹಳ ಕಲಿಬೇಕಾಗಿದೆ. ಆದರೆ ಅವರಲ್ಲಿ ಸಂಸ್ಕಾರಗಳ ಕೊರತೆ, ಆಧ್ಯಾತ್ಮದ ಕೊರತೆ ಬದಲಾಗಿ ಇನ್ನಿತರ ಎಲ್ಲ ವಿಷಯಗಳಲ್ಲಿ ಹೆಚ್ಚು ನಾಲೆಡ್ಜ್ ಇರೋದನ್ನು ನಾವು ನೋಡಬಹುದು. ಆದರೆ ಯಾವಾಗ ಸಂಬಂಧಗಳಲ್ಲಿ ನೀವು ಸಂತೋಷದಿಂದ ಹೊಂದಿಕೊಂಡು ಒಂದಿಷ್ಟು ತಗ್ಗಿ ಬಗ್ಗಿ ಅವರಿಗೆ ನಡೀತೀರಾ, ಆಗ ನಿಮಗೆ ನಿಮ್ಮ ಒಂದು ಬೆಲೆ ಇನ್ನೂ ಹೆಚ್ಚಾಗಲಿದೆ. ಅಂದರೆ ನೋಡಿ, ದೊಡ್ಡವರಿಗೆ ನಮಗೂ ಅವರಿಗೂ ಬಹಳಷ್ಟು ವಯಸ್ಸಿನ ಅಂತರವಿರುತ್ತೆ. ದೊಡ್ಡವರಿಗೆ ನೀವೇ ಸರಿ ಅಂದುಕೊಂಡು ನಾವು ಮುನ್ನಡೆಯೋದ್ರಿಂದ ತಪ್ಪು ಯಾವುದೂ ಇಲ್ಲ. ಹಾಗಾಗಿ ಹೊಂದಿಕೊಂಡು ಬದುಕೋದನ್ನು ನೀವು ಅಭ್ಯಾಸ ಮಾಡಿಕೊಳ್ಳೋದ್ರಿಂದ ಸೊಸೆ ಆದವರಿಗೆ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ. ಈ ಒಂದು ಹೊಂದಾಣಿಕೆಯ ಸಂಬಂಧದಲ್ಲಿ ಕೆಲವು ಪರಿಹಾರಗಳನ್ನು, ವಾಸ್ತುವನ್ನು ಸರಿಯಾಗಿ ಪರಿಶೀಲನೆ ಮಾಡಿಕೊಂಡು ನಿಮ್ಮ ಮಲಗುವ ಕೋಣೆಯಲ್ಲಿ ಯಾವ ಒಂದು ಬೆಡ್ಶೀಟ್ ಯೂಸ್ ಮಾಡಬೇಕು ನೋಡಿ. ಹಸಿರು ಬಣ್ಣ, ಬಿಳಿ ಬಣ್ಣ ಇಂಥ ಬಣ್ಣದ ಬೆಡ್ಶೀಟ್ಸನ್ನು ಜಾಸ್ತಿ ಉಪಯೋಗ ಮಾಡ್ಬೋದು. ಅದೇ ರೀತಿ ನಿಮ್ಮ ದಶಾಭುಕ್ತಿಗಳು ಹೆಚ್ಚು ಪ್ರಭಾವವನ್ನು ಮಾಡ್ತಾ ಇರುತ್ತೆ. ಇದರಂತೆ ನೀವು ಬಣ್ಣಗಳನ್ನು, ಯಾವ ಬಣ್ಣವನ್ನು ಉಪಯೋಗಿಸಬೇಕು ಅನ್ನೋದು ಸರಿಯಾಗಿ ನನ್ನ ವಿಡಿಯೋಗಳನ್ನು ನೋಡ್ತಾ ಬಂದಲ್ಲಿ ನಿಮಗೆ ಸರಿಯಾದಂತಹ ಮಾಹಿತಿಗಳು ಸಿಗುತ್ತೆ. ಮತ್ತು ಒಂದು ಬೆಡ್ರೂಮಲ್ಲಿ ಯಾವ ಬಣ್ಣ ಮತ್ತು ಯಾವ ದಿಕ್ಕಿಗೆ ನೀವು ತಲೆಯನ್ನು ಹಾಕಿ ಮಲಗ್ತಾ ಇದ್ದೀರಾ, ಇದೆಲ್ಲವೂ ನಿಮ್ಮ ಮೇಲೆ ಪ್ರಭಾವವನ್ನು ಮಾಡಲಿದೆ. ಆದರೆ ಇವತ್ತಿನ ಒಂದು ಕಾಲದಲ್ಲಿ ನನಗೆ ಕುಟುಂಬಗಳು ತಂದೆ ತಾಯಿ ಕೇಳ್ತಾರೆ, ಏನಂದರೆ ನಮ್ಮ ಮಗಳು 10 ಗಂಟೆಗೆ ಎದ್ದೇಳ್ತಾಳೆ, ಒಂದು 10 ಗಂಟೆಗೆ ಎದ್ದುಬಿಟ್ಟು ಸ್ನಾನ ಮಾಡಿ ತಿಂಡಿ ತಿಂದು ಆಫೀಸ್ಗೆ ಹೋಗ್ತಾರೆ 10:30ಗೆ. ಈ ರೀತಿ ಎಲ್ಲ ಹೇಳ್ತಾರೆ. ಸ್ವಲ್ಪ ಬದಲಾವಣೆ ಮಾಡಿಕೊಡ್ತೀರಾ? ನಮ್ಮ ಮಕ್ಕಳು ಏನಾದರೂ ಬೇಗ ಎದ್ದೇಳೋ ಥರ ಮಾಡಿಕೊಡ್ತೀರಾ? ಅಂದರೆ ಈ ರೀತಿ ತಂದೆ ತಾಯಿಗಳು ಸ್ತ್ರೀಯರನ್ನು ಬೆಳೆಸ್ತಾ ಇದ್ದಾರೆ. ವಿವಾಹ ಆದಂತಹ ಕುಟುಂಬಗಳು ತಿಳಿಸ್ತಾರೆ, ನಮ್ಮ ಸೊಸೆಗೆ ಕಾಫಿ ಟೀಯನ್ನು ನಾವು ಬೆಡ್ರೂಮ್ಗೆ ತೊಗೊಂಡೋಗಿ ಕೊಡ್ತಾ ಇದ್ವಿ, ಅದಕ್ಕಾಗಿ ಮತ್ತು ಅವರು ಊಟ ತಿಂದಂತಹ ಪ್ಲೇಟ್ ಕೂಡ ತಂದು ಅವರು ತೊಳಿತಾ ಇರಲಿಲ್ಲ. ಇಂಥ ಒಂದು ವಿಷಯಗಳಿಂದ ನಮಗೆ ಸಮಸ್ಯೆಗಳು ಆಗಿ ಅವರ ಒಂದು ಸೇವೆಯನ್ನು ನಾವು ಮಾಡಬೇಕಾಗಿ ಬಂತು. ಹಾಗಾಗಿ ನಾವು ಸಂಬಂಧಗಳಲ್ಲಿ ಈ ರೀತಿ ಸಮಸ್ಯೆಗಳು ಉಂಟಾಗಿ ನಾವು ಡಿವೋರ್ಸ್ ತಗೊಂಡ್ವಿ. ಈ ರೀತಿ ಹೇಳೋದನ್ನು ನಾವು ಬಹಳಷ್ಟು ಕುಟುಂಬಗಳಲ್ಲಿ ಇತ್ತೀಚೆಗೆ ನಾನು ಕೇಳ್ತಾ ಇದ್ದೇನೆ. ಹೀಗೆ ಆಗಬಾರ್ದು. ಒಂದು ಜೀವನವನ್ನು ನೀವು ಸರಿಯಾಗಿ ನಿರ್ಮಾಣ ಮಾಡ್ಕೋಬೇಕಂದ್ರೆ ಸ್ತ್ರೀ ಆದವರು ಭಾಳ ಚಟುವಟಿಕೆಗಳಿಂದ ಕೂಡಿರಬೇಕಾಗತ್ತೆ. ಅಂದರೆ ನೀವು ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ಪತಿ, ಅತ್ತೆ ಮತ್ತು ಮನೆ ಕೆಲಸಗಳಲ್ಲಿ ಅಷ್ಟೇ ಒಂದು ಆ್ಯಕ್ಟಿವ್ ಆಗಿ ಸ್ತ್ರೀಯರು ಇರೋದರಿಂದ ಮಾಡಿಕೊಳ್ಳೋದ್ರಿಂದ ನೀವು ಒಂದು ಕುಟುಂಬದ ಒಂದು ಒಳ್ಳೆಯ ಸೊಸೆ ಅಂತ ಅನ್ನಿಸ್ಕೊಳ್ಬೋದು. ಇದರ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿಷಯಗಳನ್ನು ನಿಮಗೆ ಬೇಕಿದ್ದರೆ ನಾನು ತಿಳಿಸ್ತೇನೆ. ಆದರೆ ಈ ವಿಷಯಗಳಲ್ಲಿ ನಾನು ಕೆಲವು ವಿಷಯಗಳನ್ನು ಮಾತ್ರ ನಾನು ತಿಳಿಸೋದಕ್ಕೆ ಸಾಧ್ಯವಾಗಿದೆ. ಈ ಅತ್ತೆ ಸೊಸೆ ಅನ್ನುವಂತಹ ಸಬ್ಜೆಕ್ಟ್, ಈ ವಿಷಯ ನಿತ್ಯ ನಾವು ಕೇಳುವಂತಹ ಸಮಸ್ಯೆ ಆಗಿದೆ. ಒಂದು ಒಳ್ಳೆಯ ಸಂಬಂಧಗಳು, ಒಂದು ಒಳ್ಳೆಯ ಕುಟುಂಬದಲ್ಲಿ ನೆಮ್ಮದಿ ನಿರ್ಮಾಣ ಆಗಬೇಕಂದ್ರೆ ವಿವಾಹಕ್ಕೂ ಮೊದಲು ನೀವು
ಒಳ್ಳೆಯ ಜ್ಯೋತಿಷಿಯಿಂದ ಸೊಸೆ ಬಗ್ಗೆ, ಅತ್ತೆ ಬಗ್ಗೆ ಮತ್ತು ಯಾರು ವಿವಾಹ ಆಗುವಂಥ ಹುಡುಗನ ಬಗ್ಗೆ ಇದೆಲ್ಲದರ ಬಗ್ಗೆಯೂ ನೀವು ಸರಿಯಾಗಿ ಮಾಹಿತಿಯನ್ನು ತೆಗೆದುಕೊಂಡು ವಿವಾಹ ಮಾಡಿಕೊಳ್ಳೋದ್ರಿಂದ ಒಂದು ಒಳ್ಳೆಯ ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ನಿರ್ಮಾಣ ಆಗುತ್ತೆ ಅನ್ನೋದನ್ನು ತಿಳಿಸುತ್ತಾ, ನೀವು ಯಾವುದೇ ಒಂದು ಈ ಹಠದ ಒಂದು ಸ್ವಭಾವಗಳು ಸೊಸೆಗಾಗ್ಬೋದು ಅತ್ತೆಗಾಗ್ಬೋದು ಇದ್ದಾಗ ಆ ಕಾಲವನ್ನು ಬಿಟ್ಬಿಡಿ. ನೀವು ಅಂದರೆ 1-2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಈ ವಿಪರೀತತೆಗಳು ಉಂಟಾದಾಗ, ಯಾರಾದರೂ ಒಬ್ಬರು ತಟಸ್ಥರಾದಾಗ ಕಾಲವೇ ಅವರಿಗೆ ಉತ್ತರವನ್ನು ನೀಡುತ್ತೆ. ಆ ಕಾಲಕ್ಕಾಗಿ ಅತ್ತೆ ಆಗ್ಬೋದು, ಸೊಸೆ ಆಗ್ಬೋದು, ಕಾಯಬೇಕಾಗತ್ತೆ. ಆದ್ದರಿಂದ ನೀವು ಒಳ್ಳೆಯ ರಿಸಲ್ಟನ್ನು ನೀವು ನೋಡ್ತೀರಾ. ಪ್ರತಿ ಕುಟುಂಬಗಳಲ್ಲಿ ಸಂತೋಷವು ನೆಮ್ಮದಿಯು ನಿರ್ಮಾಣ ಆಗಬೇಕು, ಅತ್ತೆ ಮತ್ತು ಸೊಸೆಯಲ್ಲಿ ಒಳ್ಳೆಯ ಬಾಂಧವ್ಯವು ನಿರ್ಮಾಣ ಆಗಬೇಕು ಅನ್ನುವಂತಹ ಪ್ರಾರ್ಥನೆಯನ್ನು ಶಿವ ನಾರಾಯಣರಲ್ಲಿ ಮಾಡುತ್ತಾ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.